ಒಲಿಸುವನೆ ಬಂದೇನು ವೇಗದ ಬೇಡೋ ತರುಣಿ, ದುಷ್ಟ ಸಂಹಾರಕ್ಕಾಗಿ ಇಲ್ಲಿವರೆಗಾಗಿ ಬಂದವನು ನಾನು. ಬಂದ ಕ್ಷಣದಲ್ಲಿ ಪರಿಮಳವನ್ನು ಆಸ್ವಾದಿಸುತ್ತಾ ಇತ್ತು ಸಾಗಿ ಬಂದರೆ ತರುಣಿ ಓರ್ವಳೆ ನೀನು ಕುಳಿತಿದ್ದೀಯ, ದೋಣಿಯ ಬಳಿಯಲ್ಲಿ ಕುಳಿತುಕೊಂಡಿರುವೆಯ. ನಿನ್ನನ್ನು ನೋಡುವಾಗ ಆಶ್ಚರ್ಯವಾಗುತ್ತಾ ಉಂಟು. ರಾಜಕುಮಾರಿಯಂತೆ ನೀನು ಕಾಣುತ್ತಾ ಇದ್ದೀಯ. ಹಾಗಂತ ನಿನ್ನ ಉಡುಗೆ ತೊಡುಗೆ ಬೇರೆ ರೀತಿ ಉಂಟು. ಹಾಗಾಗಿ ವ್ಯಕ್ತಿಯಾದವನನ್ನು ಉಡುಗೆ ತೊಡುಗೆಯಿಂದ ಹೇಳಲಾಗುವುದಿಲ್ಲ. ಹಾಗಾಗಿ ನಿನ್ನಲ್ಲೇ ಕೇಳುವುದು. ಕೇಳುವವನು ಸಾಮಾನ್ಯದವನೆಂಬುದಾಗಿ ಭಾವಿಸಿಕೊಳ್ಳಬೇಡ. ಹಸ್ತಿನಿ ಅಧಿಕಾರಿ ಆಗಿರುವಂತಹ ಶಂಕರು ಚಕ್ರವರ್ತಿ ಅಂದ್ರೆ ನಾನೇ. ನಿನ್ನನ್ನು ಮಾತನಾಡಿಸುವುದಕ್ಕೂ ಕಾರಣ ಉಂಟು. ನಿನ್ನ ರೂಪಾತಿಶಯವನ್ನು ಕಂಡು ಮರುಳಾದವನು ನಾನು. ಮದುವೆಯಾದರೆ ನಿನ್ನನ್ನೇ ಮದುವೆಯಾಗಬೇಕೆಂಬಂತಹ ಆಸೆ. ಹಾಗಾಗಿ ಮೊದಲಾಗಿ ಕೇಳುವುದು ನಿನ್ನ ಪರಿಚಯ ಏನು ನಿಮ್ಮಲ್ಲಿ ಕೆಲವೊಂದು ವಿಚಾರವನ್ನು ಹೇಳಬೇಕು. ನನ್ನನ್ನು ಮದುವೆ ಆಗುವಂತ ಆಸೆಯನ್ನು ಇಟ್ಟರು ನೀವಲ್ವ, ಹಾಗಾಗಿ ನೀವು ಕೇಳಲೇಬೇಕು. ಆರಂಭದಲ್ಲಿ ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಗಂಡನ ಅಧೀನ, ಉಪ್ಪಿನಲ್ಲಿ ಮಕ್ಕಳ ಅಧೀನ. ನೀವು ಏನೇ ವಿಚಾರವನ್ನು ಹೇಳಬೇಕಾದರೂ ನನ್ನ ತಂದೆಯಲ್ಲಿ ಒಂದು ಮಾತಾಡಬೇಕು. ನಿನ್ನ ಸಂಸ್ಕಾರವನ್ನು ಮೆಚ್ಚಿದವನೇ ನಾನಾಗಿದ್ದೇನೆ. ಇಲ್ಲವಾದರೆ ಹೆಣ್ಣಾದವಳು ತಂದೆ ನೇಮಿಸದಂತ ಹುಡುಗನನ್ನೇ ಮದುವೆ ಆಗುತ್ತಾಳಂತಾದರೆ ಅವಳ ಬಾಳೆಂಬುದು ಸುಭದ್ರವಾಗಿರುತ್ತದೆ ಎಂಬುದಕ್ಕೆ ಅನುಮಾನವಿಲ್ಲ. ಆದಷ್ಟು ಬೇಗ ನಿನ್ನ ತಂದೆಯ ಬಳಿಗಾಗಿ ಬಂದು ಅವರ ಅಪ್ಪಣೆಯನ್ನು ಪಡೆದು ನಿನ್ನನ್ನು ಮದುವೆ ಆಗುತ್ತಾ